ಹಲೋ ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಾದರೆ ನಾವು ನೋಡ್ತಾ ಇದ್ದೀವಿ ಒಂದು ಪವಿತ್ರವಾದ ಸ್ಥಳ. ಅದು ನಮ್ಮ ದಾವಣಗೆರೆ ಡಿಸ್ಟಿಕಲ್ಲಿರೋ ಉಕ್ಕಡಗಾತ್ರೆ ಅಂತ. ಇಲ್ಲಿ ನಮಗೆ ತುಂಗಭದ್ರಾ ನದಿ ಅನ್ನೋದು ಹರಿಯುತ್ತೆ. ಆ ಒಂದು ನದಿ ತೀರದಲ್ಲಿರೋ ಈ ಉಕ್ಕಡಗಾತ್ರೆ ಅನ್ನೋ ಒಂದು ಪವಿತ್ರವಾದ ಕ್ಷೇತ್ರ. ಇಲ್ಲಿ ನಮಗೆ ಪ್ರತಿ ಗುರುವಾರ ಮತ್ತು ಸೋಮವಾರ ನಮಗೆ ನಿತ್ಯ ಪೂಜೆ ಅನ್ನೋದು ನಡೆಯುತ್ತೆ. ಇಲ್ಲಿ ನಮಗೆ ಯಾವುದೇ ರೀತಿಯಂತಹ ಈಗ ಸಮಸ್ಯೆ ಇದ್ದರೂ ಕೂಡ, ಎಕ್ಸಾಂಪಲ್ ಏನಂದರೆ ಈಗ ಯಾವುದೇ ಏನು ಗಾಳಿ ಸೋಕಿದೆ ಅಂತ ಹೇಳ್ತಾ ಇರ್ತಾರಲ್ವ, ಆ ಥರ ಸಮಸ್ಯೆಗಳಿಗೆ ಮತ್ತು ಇನ್ನೂ ಯಾವುದೇ ಥರ ಏನೋ ನಮಗೆ ಶನಿ ಪೀಡಿಸ್ತಾ ಇದೆ, ಮತ್ತೇನೋ ಒಂಥರ ಸಮಸ್ಯೆಗಳು ಕಾಡ್ತಾ ಇರುತ್ತಲ್ವ, ಆ ಥರ ಸಮಸ್ಯೆಗಳಿಗೆಲ್ಲ ಇಲ್ಲಿಗೆ ಹೋಗ್ಬಿಟ್ಟು ನಾವು ಆ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಅಭಿಷೇಕ ಮಾಡಿಸ್ಕೊಂಡ್ರೆ ನಮಗೆ ಆವಾಗ ಅದು ಒಂದು ಸ್ವಲ್ಪ ನಮಗೆ ನಿವಾರಣೆ ಆಗುತ್ತೆ. ದೋಷ ಅನ್ನೋದು ನಿವಾರಣೆ ಆಗುತ್ತೆ. ಆ ಥರ ಜನ ಇಲ್ಲಿಗೆ ತುಂಬಾ ಬರ್ತಾರೆ. ನಾವು ಕೂಡ ಹೋಗಿದ್ವಿ, ತುಂಬಾ ಚೆನ್ನಾಗಿ ದರ್ಶನ ಆಯಿತು. ಇಲ್ಲಿ ನಾವು ದೇವಸ್ಥಾನ ಅನ್ನಬಾರ್ದು, ಗದ್ದಿಗೆ ಅನ್ನಬೇಕು. ದೇವಸ್ಥಾನಗಳಿಗೆ ಹೋಗ್ತೀವಿ ಅನ್ನಬಾರ್ದು, ಗದ್ದಿಗೆ ಒಳಗಡೆ ಹೋಗಿ ಬರ್ತೀವಿ ಅಂತಲೇ ನಾವಲ್ಲಿ ಉಚ್ಚಾರಣೆ ಮಾಡ್ತೀವಿ. ಹಾಗೆ ಇಲ್ಲಿ ನಾವು ನೈಟ್ ಸ್ಟೇಯಿಂಗ್ ಆಗೋದಕ್ಕೆ ಎಲ್ಲ ದೇವಸ್ಥಾನದ ಕಡೆಯಿಂದಲೇ ನಮಗೆಲ್ಲನೂ ಫೆಸಿಲಿಟಿ ಇರುತ್ತೆ, ಊಟ ಇರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ವ, ತುಂಗಭದ್ರಾ ನದಿ ತುಂಬ ನೀರಿದೆ, ತುಂಬ ನೀರಿಂದ ಹರಿಯುತ್ತಾ ಇದೆ. ಇದು ಅರ್ಲಿ ಮಾರ್ನಿಂಗು 6 o'clock ಟೈಮಲ್ಲಿ ಅವರು ದೇವರಿಗೆ ಎಲ್ಲ ಅಭಿಷೇಕ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಾವು ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ದೀವಿ ಅಭಿಷೇಕ ಮಾಡಿಸೋದಕ್ಕೆ. ಇಲ್ಲಿ ನಿಂತ್ಕೊಂಡ್ರೆ ನಮಗೆ ವ್ಯೂ ಎಲ್ಲ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಅರ್ಲಿ ಮಾರ್ನಿಂಗ್ ಆ ನದಿಯಲ್ಲಿ ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡಿಸ್ಕೊಂಡು ಆ ವೈಬ್ ತುಂಬಾ ಚೆನ್ನಾಗಿರುತ್ತೆ. ಗಂಗಾ ಪೂಜೆ ಮಾಡಿಕೊಂಡು ನಮಗೆ ಯಾವುದೇ ಇಂಥದ್ದು ದೋಷಗಳೆಲ್ಲ, ಗಂಗಾ ದೋಷಗಳು, ಯಾವುದೇ ರೀತಿಯಂತಹ ದೋಷಗಳೆಲ್ಲ ನಿವಾರಣೆ ಆಗುತ್ತೆ. ಅಲ್ಲಿ ಸ್ನಾನ ಮಾಡಿಬಿಟ್ಟು ನಮಗೆ ಸ್ಕಿನ್ ಅಲರ್ಜಿಸ್ ಏನೇ ಇದ್ದರೂ ಕೂಡ ಕ್ಲಿಯರ್ ಆಗುತ್ತೆ. ಸೊ ನಿಮಗೂ ಕೂಡ ಏನಾದರೂ ಈ ಥರ ಸಮಸ್ಯೆಗಳಿದ್ದರೆ ನೀವು ಕೂಡ ಇಲ್ಲಿಗೆ ಹೋಗ್ಬಿಟ್ಟು ನಿಮ್ಮ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಳಿ. ಇದು ನಮಗೆ ದಾವಣಗೆರೆ ಡಿಸ್ಟಿಕಲ್ಲಿ ಬರೋ ಹರಿಹರ ತಾಲೂಕಲ್ಲಿ ಬರುತ್ತೆ. ಹರಿಹರದಿಂದ ಓನ್ಲಿ 25 ಕಿಲೋಮೀಟ್ರ್. ನಮ್ಮ ಬೆಂಗಳೂರಿಂದ ಹೋಗ್ಬೇಕಂದ್ರೆ ಡೈರೆಕ್ಟ್ ಹರಿಹರ ಟ್ರೈನ್ ಇದೆ. ಹರಿಹರಕ್ಕೆ ಹೋದರೆ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ನಮಗೆ ಬಸ್ ಸ್ಟಾಪ್ ಕೂಡ ಇರುತ್ತೆ. ಸೊ ಈಸಿಯಾಗಿ ನಮ್ಗೆ ಹೋಗಿ ಬರೋದಕ್ಕೆ ಅನುಕೂಲ ಕೂಡ ಆಗುತ್ತೆ. ನೀವು ಕೂಡ ಯಾರಾದರೂ ಹೋಗಬೇಕು ಅಂತ ಅಂದರೆ ನೀವು ಹೋಗ್ಬೋದು. ನಿಮಗೆ ನಿಮ್ಮ ಸಮಸ್ಯೆಗಳನ್ನ ಕೂಡ ನೀವು ನಿವಾರಣೆ ಮಾಡ್ಕೋಬೋದು. ತುಂಬ ಒಳ್ಳೆಯ ಪವಿತ್ರವಾದ ಕ್ಷೇತ್ರ. ನಿಮಗೆ ಇದ್ರ ಬಗ್ಗೆ ಯಾರಾದರೂ ಗೊತ್ತಿದ್ದರೆ ಕೂಡ ನನಗೆ DM ಮಾಡಿ, ನಾನು ಕೂಡ ತಿಳ್ಕೊತೀನಿ ಮತ್ತಿನ್ನಿತರ ವಿಷಯಗಳನ್ನು. ಇದು ಉಕ್ಕಡಗಾತ್ರೆ ಟೆಂಪಲ್ ಅನ್ನೋದು ನಮಗೆ ಬೆಂಗಳೂರಲ್ಲಿ ಕೂಡ 2-3 ಟೆಂಪಲ್ಸ್ ಇದ್ದಾವೆ. ಕೋರಮಂಗಲದಲ್ಲಿ ಒಂದು ಟೆಂಪಲ್ ಇದೆ, ನೆಲಮಂಗಲದಲ್ಲಿ ಕೂಡ ಒಂದು ಟೆಂಪಲ್ ಇದೆ. ಸೊ ನೀವು ನಿಯರ್ ಬೈ ಇಲ್ಲಿಗೆ ಕೂಡ ಹೋಗಿ ಬರ್ಬೋದು. ಬಟ್ ಆದರೆ ಆ ದೇವರು ನೆಲೆಸಿರೋ ಸ್ಥಳ ಅಂದರೆ ಹರಿಹರದ ಹತ್ರ ಇರೋ ಉಕ್ಕಡಗಾತ್ರೆಯಲ್ಲಿ. ನಿಮಗೆ ಯಾರಿಗಾದರೂ ಹೋಗೋರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ. ಅದೇ ರೀತಿ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡೋಂಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಓಕೆನಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿ ವಿಲ್ ಮೀಟ್ ಯು ಇನ್ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.